ಮತ್ತೊಮ್ಮೆ ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪವರ್, ಟಾರ್ಕ್ ಮತ್ತು RPM ಈ ಮೂರು ಟರ್ಮಿನಾಲಜಿಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದರೆ ಯಾವುದೇ ಒಂದು ಕಾರ್ನ ಪರ್ಚೇಸ್ ಮಾಡಬೇಕಂದ್ರೂ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಹಾಗೆ ತುಂಬ ಜನ ಇದನ್ನು ಸರ್ಚ್ ಮಾಡ್ತಾರೆ. ಸೊ ಲೈಕ್ ಪವರ್ ಅಂದ್ರೇನು, ಟಾರ್ಕ್ ಅಂದ್ರೇನು. ಈಗ ಸರ್ಟನ್ ಒಂದು ಪವರ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 105 bhp ಪವರ್ ಎಟ್ ಸರ್ಟನ್ RPMಸ್ನ ಕೊಟ್ಟಿರ್ತಾರೆ ಒಂದು ಕಾರ್ನ ಸ್ಪೆಸಿಫಿಕೇಶನ್ ಕೊಡಬೇಕಾದ್ರೆ. ಹಾಗೆಯೇ 135 Nm ಟಾರ್ಕ್ ದಿಸ್ RPM ಅಂತ ಕೊಟ್ಟಿರ್ತಾರೆ. ಏನು ಇದು ಪವರ್ ಮತ್ತು ಟಾರ್ಕ್? ಯಾವುದು ಈಗ ಪವರ್ ಚೆನ್ನಾಗಿದ್ರೆ ಕಾರ್ನ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತಾ, ಅಥವಾ ಟಾರ್ಕ್ ಚೆನ್ನಾಗಿರೋ ಎಂಜಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತಾ? ಸೊ ಯಾವುದು ಇದರಲ್ಲಿ ಬೆಸ್ಟು? ಹಾಗೆಯೇ ಇದರ RPM ಅಂದ್ರೇನು? ಸೊ ಇದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪವರ್ ಮತ್ತು ಟಾರ್ಕ್ಗೆ ಏನು ರಿಲೇಷನ್ ಇದೆ ಅಂತ ನೋಡೋಣ. ಸೊ ನಾವೀಗ ಪವರ್ನ ಪಡ್ಕೋಬೇಕಂದ್ರೆ ಫಸ್ಟ್ ಇನಿಷಿಯಲ್ ಆಗಿ ಟಾರ್ಕ್ ಅನ್ನೋದು ಇರಲೇಬೇಕು. ಹಾಗಿದ್ರೆ ಟಾರ್ಕ್ ಅಂದ್ರೇನು? ಟಾರ್ಕ್ ಅಂದರೆ ಏನು ಅಂತ ನಿಮಗೆ ಒಂದು ಜನರಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಫಸ್ಟ್ ನಿಮಗೆ ಯೂಶುವಲ್ ಆಗಿ ನೀವು ಒಂದು ಡೋರ್ನ ಓಪನ್ ಮಾಡೋದಕ್ಕೆ ಒಂದು ಅದರಲ್ಲಿ ಲ್ಯಾಚ್ ಏನಿರುತ್ತೆ ಅದನ್ನು ಹೀಗೆ ಪ್ರೆಸ್ ಮಾಡ್ತೀರಾ. ಸೊ ನಿಮಗೆ ಒಂದು ಎಂಡ್ ಏನಿದೆ ಅದರಲ್ಲಿ ನೀವು ಪ್ರೆಷರ್ನ ಅಪ್ಲೈ ಮಾಡ್ತೀರಾ, ಫೋರ್ಸ್ನ ಅಪ್ಲೈ ಮಾಡ್ತೀರಾ. ಸೊ ಆವಾಗ ಅದು ಟ್ವಿಸ್ಟ್ ಆಗುತ್ತೆ, ಅಂದರೆ ಟ್ವಿಸ್ಟಿಂಗಲ್ಲಿ ನಿಮಗೆ ಅದು ಓಪನ್ ಆಗುತ್ತೆ. ಸೊ ಅಲ್ಲಿ ಏನು ನೀವು ಫೋರ್ಸ್ನ ಅಪ್ಲೈ ಮಾಡ್ತೀರಾ ಅದನ್ನು ನಾವು ಟಾರ್ಕ್ ಅಂತ ಕರಿತೀವಿ. ಹಾಗೆಯೇ ನೀವು ಒಂದು ಬೋಲ್ಟ್ನ ಟೈಟ್ ಮಾಡೋದಕ್ಕೆ ಒಂದು ರೆಂಚ್ನ ಯೂಸ್ ಮಾಡ್ತೀರಾ. ಸೊ ರೆಂಚ್ನ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಸೊ ಆ ಬೋಲ್ಟಿಗೆ ಆ ರೆಂಚ್ನ ಒಂದು ಕನೆಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಪ್ರೆಷರ್ನ ಅಪ್ಲೈ ಮಾಡ್ತೀರಾ. ಸೊ ಆ ಪ್ರೆಷರ್ ಏನು ಅಪ್ಲೈ ಮಾಡ್ತೀರಾ ಅಥವಾ ಫೋರ್ಸ್ ಏನು ಅಪ್ಲೈ ಮಾಡ್ತೀರಾ ಅಲ್ಲಿ ಕೂಡ ಟಾರ್ಕ್ ಇರುತ್ತೆ. ಸೊ ಈ ಟಾರ್ಕ್ ಅಂದ್ರೇನು? ಟಾರ್ಕ್ ಅಂದರೆ ಟ್ವಿಸ್ಟಿಂಗ್ ಫೋರ್ಸ್ ಅಥವಾ ಟರ್ನಿಂಗ್ ಫೋರ್ಸ್ ಅಂತ ಕರಿತೀವಿ. ಸೊ ಟಾರ್ಕ್ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿದೌಟ್ ಟಾರ್ಕ್ ನಿಮಗೆ ಪವರ್ ಅನ್ನೋದು ಸಿಗೋದಿಲ್ಲ. ಸೊ ಟಾರ್ಕ್ ಇದ್ರೇ ನಿಮಗೆ ಪವರ್ ಸಿಗುತ್ತೆ. ಹಾಗಿದ್ರೆ ಪವರ್ ಅಂದ್ರೇನು? ಪವರ್ ಅಂದರೆ ದ ರೇಟ್ ಆಫ್ ಕಂಪ್ಲೀಟಿಂಗ್ ವರ್ಕ್ ಇನ್ ಎ ಗಿವನ್ ಅಮೌಂಟ್ ಆಫ್ ಟೈಮ್. ಇವಾಗ ನಾವು ಏನು ಟಾರ್ಕ್ನ ಅಪ್ಲೈ ಮಾಡೋ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ಏನು ಫೋರ್ಸ್ ಅಪ್ಲೈ ಮಾಡ್ತೀವಿ ಅದನ್ನು ಒಂದು ಟೈಮ್ನ ಒಳಗಡೆ ಎಷ್ಟು ಸ್ಪೀಡಾಗಿ ಮಾಡ್ಬೋದು ಅದನ್ನು ನಾವು ಪವರ್ ಅಂತ ಕರಿತೀವಿ. ಹಾಗಿದ್ರೆ ಈ ಪವರ್ ಮತ್ತು ಟಾರ್ಕ್ನ ಕಾರ್ಗಳಲ್ಲಿ ರಿಲೇಟ್ ಮಾಡೋದು ಹೇಗೆ? ಸಪೋಸ್ ಒಂದು ಕಾರ್ ಇದೆ. ಸೊ ಈ ಕಾರ್ ಈ ಒಂದು ಡಿಸ್ಟೆನ್ಸ್ಗೆ ರೀಚ್ ಆಗುತ್ತೆ. ಸೊ ಈ ರೀಚ್ ಆಗೋದಕ್ಕೆ ಸೊ ಇಲ್ಲಿಂದ ಇಲ್ಲಿಗೆ ರೀಚ್ ಏನಾಗುತ್ತೆ, ಸೊ ಅದಕ್ಕೆ ತಗೊಳ್ಳುವಂಥ ಒಂದು ಫೋರ್ಸ್ ಏನಿದೆ, ಸೊ ಅದಕ್ಕೆ ಏನು ಒಂದು ಅದರ ಕೆಪಾಸಿಟಿ ಏನಿದೆ ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ, ಸೊ ಅದನ್ನು ನಾವು ಈ ಕಾರ್ನ ಟಾರ್ಕ್ ಅಂತ ಕರಿತೀವಿ. ಸೊ ಇದು ಇದರ ಕಾರ್ನ ಟಾರ್ಕ್ ಅಥವಾ ಎಂಜಿನ ಟಾರ್ಕ್ ಆಗಿರುತ್ತೆ. ಹಾಗಿದ್ರೆ ಪವರ್ ಅಂದರೆ ಪವರ್ ಅಂದರೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಸ್ಪೀಡಾಗಿ ಈ ಕಾರ್ ರೀಚ್ ಆಗುತ್ತೆ, ಎಷ್ಟು ಸ್ಪೀಡ್, ಆ ಒಂದು ಸ್ಪೆಸಿಫಿಕ್ ಟೈಮ್ ಏನಿರುತ್ತೆ, ಎಷ್ಟು ಆ ಟೈಮಲ್ಲಿ ಈ ಕಾರ್ ಅದನ್ನು ಅಲ್ಲಿಗೆ ರೀಚ್ ಆಗುತ್ತೆ, ಅದು ಈ ಕಾರ್ನ ಪವರ್ ಅಥವಾ ಎಂಜಿನ್ನ ಪವರ್ ಆಗಿರುತ್ತೆ. ಸೊ ಇದು ಕಾರ್ಗಳಲ್ಲಿ ನಾವು ಹೇಗೆ ಪವರ್ ಮತ್ತು ಟಾರ್ಕ್ನ ರಿಲೇಟ್ ಮಾಡೋದಂತ ಸೊ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಹಾಗಿದ್ರೆ ಟಾರ್ಕ್ ಅಂದರೆ ಟ್ವಿಸ್ಟಿಂಗ್ ಫೋರ್ಸ್, ಅಥವಾ ಏನು ಆ ಟ್ವಿಸ್ಟಿಂಗ್ ಫೋರ್ಸ್ ಏನಿದೆ ಅದನ್ನು ನಾವು ಟಾರ್ಕ್ ಅಂತ ಕರಿತೀವಿ. ಇದನ್ನು ನಾವು ಫಿಸಿಕ್ಸಲ್ಲಿ ಒಂದು ಫಾರ್ಮುಲಾ ಇದೆ, ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ ನಾವು ಏನು ಅಪ್ಲೈ ಮಾಡ್ತೀವಿ ಆ ಫೋರ್ಸ್ನ ನಾವು ಪೌಂಡ್ಸಲ್ಲಿ ಕರಿತೀವಿ. ಆ ಪೌಂಡ್ಸ್ನ ಫೋರ್ಸ್ ಏನಿರುತ್ತೆ ಅದ್ರ ಡಿಸ್ಟೆನ್ಸ್ ಏನಿದೆ, ಸೊ ಆ ಒಂದು ನಾವೀಗ ಒಂದು ರೆಂಚ್ನ ತೊಗೊಳ್ಳೋದಾದರೆ ಬೋಲ್ಟನ್ನು ಟೈಟ್ ಮಾಡೋದಕ್ಕೆ, ಸೊ ಆ ಡಿಸ್ಟೆನ್ಸ್ ರೆಂಚ್ನ ಡಿಸ್ಟೆನ್ಸ್ ಏನಿರುತ್ತೆ ಸೊ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆ ಒಂದು ಅಪ್ಲೈ ಮಾಡಿರುವಂಥ ಒಂದು ಟಾರ್ಕ್ ಸಿಗುತ್ತೆ. ಸೊ ಇದು ಟಾರ್ಕ್ನ ಡೆಫಿನೇಷನ್ ಆಗಿರುತ್ತೆ. ಸೊ ಇವಾಗ ಎಂಜಿನ್ನ ಒಂದು ವರ್ಕಿಂಗ್ ಪ್ರಿನ್ಸಿಪಲ್ಗೆ ಹೋಗಬೇಕು. ಯಾಕೆಂದರೆ ಇಂಟೇಕ್ ಸ್ಟ್ರೋಕಲ್ಲಿ ನಿಮಗೆ ಏರ್ ಫ್ಯೂಲ್ ಅನ್ನೋದು ಸಿಲಿಂಡರ್ಗೆ ಎಂಟ್ರಿ ಆಗುತ್ತೆ. ಸೊ ಇಂಟೇಕ್ ವಾಲ್ವ್ ಓಪನ್ ಆಗುತ್ತೆ, ಸೊ ಎಕ್ಸಾಸ್ಟ್ ವಾಲ್ವ್ ಅನ್ನು ಕ್ಲೋಸ್ ಇರುತ್ತೆ. ಸೊ ಇವಾಗ ಏನು ಏರ್ ಫ್ಯೂಲ್ ಮಿಕ್ಸ್ಚರ್ ಒಳಗಡೆ ಬಂದಿರುತ್ತೆ, ಸೊ ಅದು ನೆಕ್ಸ್ಟು ಸೆಕೆಂಡ್ ಸ್ಟ್ರೋಕ್ ಅಥವಾ ಏನು ಕಂಪ್ರೆಷನ್ ಸ್ಟ್ರೋಕಲ್ಲಿ ಆ ಒಂದು ಏರ್ ಫ್ಯೂಲ್ ಮಿಕ್ಸ್ಚರ್ ಕಂಪ್ರೆಸ್ ಆಗುತ್ತೆ. ಸೊ ಕಂಪ್ರೆಸ್ ಆದಾಗ ನಿಮಗೆ ಥರ್ಡ್ ಸ್ಟ್ರೋಕ್ ಅಲ್ಲಿ ಪವರ್ ಸ್ಟ್ರೋಕ್ ಆಗುತ್ತೆ, ಒಂದು ಸ್ಪಾರ್ಕ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸ್ಪಾರ್ಕ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿಂದ ನಿಮಗೆ ಏರ್ ಫ್ಯೂಲ್ ಮಿಕ್ಸ್ಚರ್ ಅನ್ನೋದು ಕಂಬಷನ್ ಪ್ರೊಸೆಸ್ ಆಗುತ್ತೆ. ಯಾವಾಗ ಈ ಕಂಬಷನ್ ಆಗುತ್ತೆ ಪಿಸ್ಟನ್ನ ಮೇಲ್ಗಡೆ ಒಂದು ಸೊ ಪ್ರೆಷರ್ನಿಂದ ಅಪ್ಲೈ ಆಗುತ್ತೆ. ಕಂಬಷನ್ ಪ್ರೆಷರ್ ಅನ್ನೋದು ಪಿಸ್ಟನ್ನ ಮೇಲೆ ಅಪ್ಲೈ ಆಗುತ್ತೆ ಹೆಡ್ ಮೇಲ್ಗಡೆ. ಆ ಪ್ರೆಷರಿಂದ ಪಿಸ್ಟನ್ ಅನ್ನೋದು ಡೌನ್ವರ್ಡ್ಸಿಗೆ ಮೂವ್ಮೆಂಟ್ ಆಗುತ್ತೆ. ಸೊ ಯಾವಾಗ ಪಿಸ್ಟನ್ನ ಮೇಲೆ ಪ್ರೆಷರ್ ಅನ್ನೋದು ಅಪ್ಲೈ ಆಗುತ್ತೆ ಅಲ್ಲಿಂದ ನಿಮಗೆ ಪಿಸ್ಟನ್ ಡೌನ್ವರ್ಡ್ಸಿಗೆ ಮೂವ್ಮೆಂಟ್ ಆಗುತ್ತೆ. ಸೊ ಇದು ಅಲ್ಲಿ ಅಪ್ಲೈ ಆಗಿರುವಂಥ ಫೋರ್ಸ್, ಇದು ಸಿಲಿಂಡರ್ ಒಳಗಡೆ ನಿಮಗೆ ಫೋರ್ಸ್ ಅನ್ನೋದು ಅಪ್ಲೈ ಆಗಿರುತ್ತೆ. ಸೊ ಇದರಿಂದ ನಿಮಗೆ ಆ ಪಿಸ್ಟನ್ ಏನಿದೆ ಅದು ಕ್ರ್ಯಾಂಕ್ ಶಾಫ್ಟ್ಗೆ ಸೊ ವಿತ್ ಕನೆಕ್ಟಿಂಗ್ ರಾಡ್ ಅನ್ನೋದು ಕನೆಕ್ಟ್ ಆಗಿರುತ್ತೆ. ಸೊ ಆ ಫೋರ್ಸ್ ಏನಿದೆ ಅದು ನಿಮ್ಮ ಕ್ರ್ಯಾಂಕ್ ಶಾಫ್ಟನ್ನು ರೊಟೇಟ್ ಮಾಡುತ್ತೆ. ಏನು ಆ ಕಂಬಷನ್ನ ಪ್ರೆಷರ್ ಏನಿದೆ, ಸೊ ಆ ಏನು ಕಂಬಷನ್ ಆಗುತ್ತೆ ಅದು ಪಿಸ್ಟನ್ನ ಕೆಳಗಡೆ ಏನು ತಳ್ಳುತ್ತೆ, ಸೊ ಆ ತಳ್ಳೋ ಫೋರ್ಸಿಂದ ನಿಮಗೆ ಕ್ರ್ಯಾಂಕ್ ಶಾಫ್ಟ್ ಅನ್ನೋದು ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ಈ ರೊಟೇಟ್ ಏನಾಗುತ್ತೆ ಇದನ್ನು ನಾವು ಟಾರ್ಕ್ ಅಂತ ಕರಿತೀವಿ. ಯಾಕಂದರೆ ಪ್ರೆಷರ್ ಮೇಲ್ಗಡೆ ನಿಮಗೆ ಪಿಸ್ಟನ್ ಹೆಡ್ ಮೇಲೆ ಅಪ್ಲೈ ಆಗಿದೆ ಡ್ಯೂ ಟು ಕಂಬಷನ್. ಸೊ ಅದರಿಂದ ನಿಮಗೆ ಕ್ರ್ಯಾಂಕ್ ಶಾಫ್ಟ್ ಅನ್ನೋದು ಟ್ವಿಸ್ಟ್ ಆಗುತ್ತೆ, ಅಲ್ಲಿ ನಿಮಗೆ ಟಾರ್ಕ್ ಅನ್ನೋದು ಡೆವಲಪ್ ಆಗುತ್ತೆ. ಇದು ಎಂಜಿನಲ್ಲಿ ಟಾರ್ಕ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಹಾಗಿದ್ರೆ ಎಂಜಿನ್ ಪವರ್ ಅಂದ್ರೇನು? ಎಂಜಿನ್ ಪವರ್ ಅಂದರೆ ಸೊ ಇವಾಗ ಏನು ಪ್ರೆಷರ್ ಅಪ್ಲೈ ಆಗುತ್ತೆ ಅದರಿಂದ ಕ್ರ್ಯಾಂಕ್ ಶಾಫ್ಟ್ ಎಷ್ಟು ಸ್ಪೀಡಾಗಿ ರೊಟೇಟ್ ಆಗುತ್ತೆ, ಎಷ್ಟು ಸ್ಪೀಡಾಗಿ ರೊಟೇಟ್ ಆಗುತ್ತೆ ಅದನ್ನು ನಾವು
ಪವರ್ ಅಂತ ಕರಿತೀವಿ. ಎಂಜಿನ್ನ ಪವರ್ ಅಥವಾ ನಾವು ಏನು ಫ್ಲೈವೀಲಲ್ಲಿ ಸ್ಟೋರ್ ಆಗುತ್ತೆ, ಒಂದು ಎನರ್ಜಿ ಸ್ಟೋರ್ ಆಗುತ್ತೆ, ಅದನ್ನು ನಾವು ಎಂಜಿನ್ನ ಪವರ್ ಅಂತ ಕರಿತೀವಿ. ಸೊ ಇದು ಟಾರ್ಕ್ ಮತ್ತು ಎಂಜಿನ್ ಪವರ್ನ ಡಿಫ್ರೆನ್ಸಸ್ ಏನಿದೆ ಅಂತ. ಇವಾಗ ಟಾರ್ಕ್ನ ನಾವು ಮ್ಯಾನಿಪುಲೇಟ್ ಮಾಡ್ಬೋದು ಅಥವಾ ಅದನ್ನು ನಾವು ವೇರಿ ಮಾಡ್ಬೋದು. ಸೊ ವೆಹಿಕಲ್ಗಳು ಅಥವಾ ಕಾರ್ಗಳಲ್ಲಿ ಏನು ಕೊಟ್ಟಿರ್ತಾರೆ ಇದನ್ನು ವೇರಿ ಮಾಡೋದಕ್ಕೆ? ಇಲ್ಲಿ ನಿಮಗೆ ಈ ಗೇರ್ ಅಥವಾ ನಿಮಗೆ ಟ್ರಾನ್ಸ್ಮಿಷನ್ ಅಂತ ಏನು ಕೊಟ್ಟಿರ್ತಾರೆ ಕಾರ್ಗಳಲ್ಲಿ, ಸೊ ಅದನ್ನು ಯೂಸ್ ಮಾಡಿಕೊಂಡು ಎಂಜಿನ್ನ ಟಾರ್ಕನ್ನು ವೇರಿ ಮಾಡ್ಬೋದು. ಇವಾಗ ಸಪೋಸ್ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್ ಅಂತ ಏನಿರುತ್ತೆ. ಸಪೋಸ್ ಈಗ ಒಂದು 5 ಸ್ಪೀಡ್ ಟ್ರಾನ್ಸ್ಮಿಷನ್ನ ನೋಡೋದಾದರೆ, ಸೊ ಈ ಗೇರ್ಗಳಲ್ಲಿ ಸೊ ಆ ಗೇರ್ನ ಸೈಜನ್ನು ಜಾಸ್ತಿ ಅಥವಾ ಕಡಿಮೆ ಮಾಡೋದ್ರಿಂದ ಸೊ ಅದರ ಒಂದು ಅದರ ಏನಿದೆ ಡಯಾಮೀಟರ್ ಏನಿರುತ್ತೆ ಅಥವಾ ನಂಬರ್ ಆಫ್ ಟೀತ್ಸ್ ಏನಿರುತ್ತೆ, ಸೊ ಅದರಿಂದ ನಿಮಗೆ ಆ ಎಂಜಿನ ಟಾರ್ಕ್ ಅನ್ನೋದು ವೇರಿ ಆಗುತ್ತೆ. ಯಾಕಂದರೆ ಫಸ್ಟ್ ಗೇರಲ್ಲಿ ನಿಮಗೆ ಟಾರ್ಕ್ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗೆಯೇ ಸೆಕೆಂಡ್ ಗೇರಲ್ಲಿ ಸೊ ಟಾರ್ಕ್ ಕಡಿಮೆ ಆಗುತ್ತೆ, ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ. ಥರ್ಡ್ ಗೇರಲ್ಲಿ ಅಗೇನ್ ನಿಮಗೆ ಟಾರ್ಕ್ ಮತ್ತು ಕಡಿಮೆ ಆಗುತ್ತೆ, ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗೆ ಗೇರ್ನ ಸೈಜ್ ಯಾವಾಗ ಚಿಕ್ಕದಾಗುತ್ತೆ ಆವಾಗ ನಿಮಗೆ ಟಾರ್ಕ್ ಅನ್ನೋದು ಕಡಿಮೆ ಆಗುತ್ತೆ, ಸ್ಪೀಡ್ ಅನ್ನೋದು ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಈ ಟಾರ್ಕ್ ಮತ್ತು ಇದನ್ನು ನಾವು ಕಾರ್ಗಳಲ್ಲಿ ವೇರಿ ಮಾಡೋದಕ್ಕೆ ಟ್ರಾನ್ಸ್ಮಿಷನ್ನ ಕೊಟ್ಟಿರ್ತಾರೆ ಆ್ಯಂಡ್ ಆ ಟಾರ್ಕ್ನ ಅದರಲ್ಲಿ ವೇರಿ ಮಾಡ್ಬೋದು. ಸೊ ಈ ಪವರ್ಗೆ ಒಂದು ನಾರ್ಮಲ್ ಆಗಿ ಏನು ಎಂಜಿನಲ್ಲಿ ಪವರ್ ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು ನಾವು ಬ್ರೇಕ್ ಹಾರ್ಸ್ ಪವರ್ ಅಂತ ಕರಿತೀವಿ. ಈ ಬ್ರೇಕ್ ಹಾರ್ಸ್ ಪವರ್ ಬರೋದಕ್ಕೆ ನಿಮಗೆ ಇನ್ನೂ ಒಂದು 2 ಟರ್ಮಿನಾಲಜೀಸ್ ಇರುತ್ತೆ. ಒಂದು IHP ಮತ್ತು ಇನ್ನೊಂದು FHP. IHP ಅಂದರೆ ಇಂಡಿಕೇಟೆಡ್ ಹಾರ್ಸ್ ಪವರ್. ನೀವು ಎಂಜಿನ್ನ ಸಿಲಿಂಡ್ರಲ್ಲಿ ಏನು ಪವರ್ ಪ್ರೊಡ್ಯೂಸ್ ಆಗಿರುತ್ತೆ ಕಂಬಷನಿಂದ ಅದನ್ನು ನಾವು IHP ಅಂತ ಅಥವಾ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರಿತೀವಿ. ಆಮೇಲೆ FHP ಅಂದರೆ ನಿಮಗೆ ಫ್ರಿಕ್ಷನಲ್ ಹಾರ್ಸ್ ಪವರ್. ಸೊ ಏನು ಎಂಜಿನಲ್ಲಿ ಬೇರೆ ಅಂದರೆ ಲೈಕ್ ನಿಮಗೆ ಫ್ರಿಕ್ಷನ್ ಇರುತ್ತೆ, ಲೈಕ್ ಬೇರಿಂಗ್ಸ್ನ ಮೂವ್ಮೆಂಟ್ ಇರ್ಬೋದು, ಸೊ ಪಿಸ್ಟನ್ನ ಮೂವ್ಮೆಂಟ್ ಇರ್ಬೋದು, ಇಲ್ಲೆಲ್ಲ ಒಂದು ಫ್ರಿಕ್ಷನ್ ಇರುತ್ತೆ ಯಾವಾಗಲೂ. ಆ ಒಂದು ಹಾರ್ಸ್ ಪವರ್ನ ನಾವು ಅದರಲ್ಲಿ ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೀವಿ. ಈ ಫ್ರಿಕ್ಷನಲ್ ಹಾರ್ಸ್ ಪವರು ಮತ್ತು ಇಂಡಿಕೇಟೆಡ್ ಹಾರ್ಸ್ ಪವರ್, ಈ ಸಿಲಿಂಡರ್ನಲ್ಲಿ ಏನು ಪವರ್ ಪ್ರೊಡ್ಯೂಸ್ ಆಗಿರುತ್ತೆ ಸೊ ಅದರಿಂದ ನಿಮಗೆ ಫ್ರಿಕ್ಷನಲ್ ಹಾರ್ಸ್ ಪವರ್ನ ಮೈನಸ್ ಮಾಡಿದ್ರೆ ನಿಮಗೆ ಬ್ರೇಕ್ ಹಾರ್ಸ್ ಪವರ್ ಅಂತ ಬರುತ್ತೆ. ಯಾಕಂದರೆ ಸೊ ನಿಮಗೆ ಎಲ್ಲ ಒಂದು ಏನು ಪ್ರೊಡ್ಯೂಸ್ ಆಗಿರುವಂಥ ಏನು ಕಂಬಷನಲ್ಲಿ ಪ್ರೊಡ್ಯೂಸ್ ಆಗಿರೋ ಎನರ್ಜಿ ಕಂಪ್ಲೀಟಾಗಿ ನಿಮಗೆ ಫ್ಲೈವೀಲಲ್ಲಿ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಫ್ರಿಕ್ಷನ್ ಕೂಡ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಫ್ರಿಕ್ಷನಲ್ ಹಾರ್ಸ್ ಪವರ್ ಅಂತ ಕರಿತೀವಿ. ಯಾವಾಗ IHPನ FHPಯಿಂದ ಮೈನಸ್ ಮಾಡ್ತೀವಿ, ಆಫ್ಟರ್ ದ ಫ್ರಿಕ್ಷನಲ್ ಹಾರ್ಸ್ ಪವರ್ ನಿಮ್ಗೆ ಏನು ಪವರ್ ನಿಮಗೆ ಎಂಜಿನ್ನ ಫ್ಲೈವೀಲಲ್ಲಿ ಸಿಗುತ್ತೆ ಅದನ್ನು ನಾವು ಬ್ರೇಕ್ ಹಾರ್ಸ್ ಪವರ್ ಅಥವಾ ಆ್ಯಕ್ಚುಯಲ್ ಪವರ್ ಆಫ್ ಆ ಎಂಜಿನ್ನ ಪವರ್ ಅಂತ ಕರಿತೀವಿ. RPM ಅಂದರೆ ಏನು? RPM ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಅಥವಾ ರೊಟೇಷನ್ ಪರ್ ಮಿನಿಟ್. ಸೊ ಯಾವುದ್ರದ್ದು ರೊಟೇಷನು? ಸೊ ಎಂಜಿನಲ್ಲಿ ಅಥವಾ ಇದು ಕಾರ್ನ ಒಂದು ವೀಲ್ನ ರೊಟೇಷನ್ ಆಗಿರ್ಬೋದಾ? ಇಲ್ಲ. ಯಾಕಂದರೆ ಇದು RPM ಅನ್ನೋದು ನಿಮ್ಮ ಕ್ರ್ಯಾಂಕ್ ಶಾಫ್ಟ್ ಏನಿರುತ್ತೆ, ಎಂಜಿನ ಕ್ರ್ಯಾಂಕ್ ಶಾಫ್ಟ್, ಅದರ ರೊಟೇಷನ್ ಆಗಿರುತ್ತೆ, ಅದರ ಒಂದು ರೆವಲ್ಯೂಷನ್ ಆಗಿರುತ್ತೆ ಪರ್ ಮಿನಿಟ್. ಸೊ ಎಷ್ಟು ಸಲ ಅದು ರೊಟೇಟ್ ಆಗುತ್ತೆ ಅದನ್ನು ನಾವು RPM ಅಂತ ಕರಿತೀವಿ. ಸೊ ಟಾರ್ಕ್ ಇಂಟು RPM ಮಾಡಿದ್ರೆ ನಿಮಗೆ ಆ ಎಂಜಿನ ಪವರ್ ಏನಿದೆ ಅದು ನಿಮಗೆ ಸಿಗುತ್ತೆ. ಸೊ ಇದು ಒಂದು ಫಾರ್ಮುಲಾ, ಅದು ಎಂಜಿನ ಪವರ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಆಗಿರುತ್ತೆ. ಫೈನಲಿ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ, ಪವರ್ ಅಥವಾ ಟಾರ್ಕ್? ಇದರಲ್ಲಿ ನಿಮಗೆ ಒಂದು ಕಾರ್ನ ಎಂಜಿನ್ಗೆ ಏನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಪವರ್ ಮತ್ತು ಟಾರ್ಕ್ನ ಒಂದೊಂದು ಎಂಜಿನ್ಗೆ ಏನಿರುತ್ತೆ ಅದನ್ನು ಆಲ್ರೆಡಿ ಡಿಸೈನ್ ಮಾಡಿರ್ತಾರೆ. ಎಂಜಿನ ಡಿಸೈನ್ ಇರ್ಬೋದು, ಹಾಗೆ ಅದರ ವೆಹಿಕಲ್ನ ಒಂದು ಡಿಸೈನ್ ಇರ್ಬೋದು, ಅದ್ರ ಮೇಲೆ ಎಂಜಿನ ಪವರ್ ಮತ್ತು ಟಾರ್ಕ್ನ ಸೊ ಒಂದೊಂದು ವೆಹಿಕಲ್ಗೆ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರರ್ ಕೂಡ ಅದೇ ರೀತಿಯಾಗಿ ಅದನ್ನು ಸ್ಪೆಸಿಫಿಕೇಶನ್ ಮಾಡಿರ್ತಾರೆ. ಸೊ ಏನಿರುತ್ತೆ, ಕೆಲವೊಂದು ಮ್ಯಾನುಫ್ಯಾಕ್ಚರರ್ ಕಂಪ್ಲೀಟಾಗಿ ಫ್ಯೂಲ್ ಎಫಿಷಿಯನ್ಸಿ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಲೈಕ್ ಮೈಲೇಜ್ ಬಗ್ಗೆ ಫೋಕಸ್ ಮಾಡ್ತಾರೆ. ಇನ್ನು ಕೆಲವರು ಮ್ಯಾನುಫ್ಯಾಕ್ಚರರ್ಸ್ ಅದರ ಪರ್ಫಾರ್ಮೆನ್ಸ್, ಅದರ ಒಂದು ಪರ್ಫಾರ್ಮೆನ್ಸ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಇನ್ನು ಕೆಲವೊಂದು ಮ್ಯಾನುಫ್ಯಾಕ್ಚರರ್ಸ್ ಎರಡನ್ನೂ ಕೂಡ ಪ್ರಿಫರ್ ಮಾಡ್ತಾರೆ. ಬಟ್ ಅದರ ಮೇಲೆ ಆ ಎಂಜಿನ ಟಾರ್ಕ್ ಮತ್ತು ಪವರ್ ಅನ್ನೋದು ವೇರಿ ಆಗ್ತಾ ಇರುತ್ತೆ. ಸೊ ಸಪೋಸ್ ನಿಮಗೆ ನೀವು ಡ್ರೈವಿಂಗ್ ಮಾಡೋದಕ್ಕೆ, ನೀವು ಒಂದು ಹಿಲ್ ಸೆಕ್ಷನ್ನ ಡ್ರೈವ್ನ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀರಾ, ಹಾಗೆಯೇ ಒಂದು ಆಫ್ ರೋಡ್ ಅಂದರೆ ತುಂಬ ಇಷ್ಟಪಡ್ತೀರಾ ಅಂದರೆ ನಿಮ್ಮ ಕಾರ್ನಲ್ಲಿ ಎಂಜಿನ ಟಾರ್ಕ್ ಅನ್ನೋದು ಜಾಸ್ತಿ ಇರಬೇಕಾಗತ್ತೆ. ಎಸ್ಪೆಷಲಿ ಡೀಸೆಲ್ ಇಂಜಿನ್ಗಳಲ್ಲಿ ನಿಮಗೆ ಪವರ್ ಅನ್ನೋದು ಅಷ್ಟೊಂದು ಸಿಗೋದಿಲ್ಲ, ಬಟ್ ಅದರಲ್ಲಿ ಟಾರ್ಕ್ ಅನ್ನೋದು ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಿ ಟರ್ಬೋ ಚಾರ್ಜರ್. ಹಾಗೆಯೇ ಆ ಡೀಸೆಲ್ ಅನ್ನೋದು ನಿಮ್ಮ ಒಂದು ಟಾರ್ಕ್, ಡೀಸೆಲ್ ಇಂಜಿನ್ ಯೂಶುವಲ್ ಆಗಿ ಟಾರ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಬಟ್ ಪೆಟ್ರೋಲ್ ಇಂಜಿನ್ಗಳಲ್ಲಿ ನಿಮ್ಮ ಒಂದು ಹೈ ಸ್ಪೀಡ್ ಇಂಜಿನ್ಸ್ ಅಂದರೆ ನೀವು ಅದರ ಒಂದು ಒನ್ಸ್ ನಿಮ್ಮದು ವೆಹಿಕಲ್ ಒಂದು ಮೂಮೆಂಟ್ ಸಿಕ್ತು ಅಂದಮೇಲೆ ನಿಮಗೆ ಅದರ ಸ್ಪೀಡ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಆ್ಯಂಡ್ ರೆಸ್ಪಾನ್ಸ್ ಆಫ್ ದಿ ಎಂಜಿನ್ ಕೂಡ ಹಾಗೇ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಇದನ್ನು ನೋಡಿದ ಮೇಲೆ ನಿಮಗೊಂದು ಐಡಿಯಾ ಬಂದಿರುತ್ತೆ. ಸೊ ಪವರ್ ಅಥವಾ ಟಾರ್ಕ್ ಇದರಲ್ಲಿ ಯಾವುದು ನಿಮಗೆ ಪ್ರಿಫರ್ಡ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಡ್ರೈವಿಂಗ್ ನೇಚರ್ ಮೇಲೆ ನಿಮಗೆ ಯಾವ ಒಂದು ಟಾರ್ಕ್ ಜಾಸ್ತಿ ಇರೋ ಇಂಜಿನ ತೊಗೋಬೇಕಾ ಇಲ್ಲ ಪವರ್ ಜಾಸ್ತಿ ಇರೋ ಇಂಜಿನ ತೊಗೋಬೇಕಾ, ಅದು ಎರಡು ಆಲ್ಮೋಸ್ಟ್ ಈಕ್ವ್ಯಾಲೆಂಟ್ ಇರುವಂಥ ಒಂದು ಇಂಜಿನ ತೊಗೋಬೇಕಾ, ಸೊ ಇದ್ರ ಬಗ್ಗೆ ಯಾವ ಕಾರ್ನ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಬಂದಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ